ನನ್ನ ಮರಿ ಅಳ್ತಾ ಇದೆ. ಪ್ಲೀಸ್ 2 ನಿಮಿಷ ಬ್ರೇಕ್ ತಗೋತೀನಿ. ಕೇಕ್ ನೋಡಿ ನಾನಂತೂ ಫುಲ್ ಫಿದಾ ಆಗೋದೆ. ಯಶು ಅವ್ರು ಏನು ಇಷ್ಟೊಂದು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮಗಳು ಬಂದಮೇಲೆ ಇನ್ನೂ ಜಾಸ್ತಿ ಕ್ರಿಯೇಟಿವ್ ಆಗಿಬಿಡ್ತಾರೆ. ಸೊ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಗೆಯೇ ನನಗೆ ಯಶು ಅವ್ರಿಗೆ ಪಾಪುಗೆ ತುಂಬ ಜನ ನಿಮ್ಮ ಪ್ರೀತಿನ ತಿಳಿಸಿದ್ರಿ, ವಿಶಸ್ನ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಪಾಪು ಬಂದಮೇಲೆ ಸ್ವಲ್ಪ ಲೈಫ್ ಚೇಂಜ್ ಅನ್ನೋದಕ್ಕಿಂತ ಜಾಸ್ತಿ ಎಕ್ಸೈಟಿಂಗ್ ಆಗಿದೆ. ಆಮೇಲೆ ಬ್ಯುಸಿ ಅನ್ನೋ ಥರ ಆಗೋಗಿದೆ. ಸೊ ಹಾಗಾಗಿ ಸ್ವಲ್ಪ ವ್ಲಾಗ್ಸ್ ಮಾಡೋದೆಲ್ಲ ಸ್ವಲ್ಪ ಬ್ರೇಕ್ ಹಾಕಿದೆ. ಆದರೆ ಇವತ್ತು ವ್ಲಾಗ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇವತ್ತು ಚಾಕ್ಲೇಟ್ ಇವತ್ತು ಚಾಕ್ಲೇಟ್ ಬರ್ತ್ಡೇ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋ ಹಂಗಿಲ್ಲ. ಹೌದು ಮಗಳು, ನಿಂದೆ ಬರ್ಡೇ, ಅದು ಫಸ್ಟ್ ಬರ್ಡೇ ಇವತ್ತು ಚಾಕ್ಲೇಟ್ದು. ನಿನ್ನ ಬರ್ಡೇಗೆ ನೋಡಿಲಿ ಹೆಂಗೆ ಡೆಕೋರೇಷನ್ ಮಾಡ್ತಿದ್ದೀನಿ ಮಗಳೇ. ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಚಾಕ್ಲೇಟ್ನ ಫಸ್ಟ್ ಬರ್ಡೇನ ನಾವು ಸೆಲೆಬ್ರೇಟ್ ಮಾಡದೇ ಇದ್ದರೆ ಹೇಗೆ? ಸೊ ಹಾಗಾಗಿ ಇವತ್ತು ಚಾಕ್ಲೇಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಮೊದಲಿಗೆ ನಾನು ಹ್ಯಾಪಿ ಬರ್ಡೇ ಅಂತ ನೀಟಾಗಿ ಏನು ಮಗಳೇ ಇದು ಏನೋ ಒಂದು ಮಾಡ್ತಾಯಿದ್ದೀನಿ. ಹ್ಯಾಪಿ ಬರ್ಡೇ ಅಂತ ಇದು ಇರುತ್ತಲ್ಲ, ಹಿಂಗೆ ಹಾಕೋದಿರುತ್ತಲ್ಲ, ನೀಟ್ ಹಾಕೋದು, ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಯಶು ಅವರು ನನಗೆ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ನನಗೊಂಥರ ಏನೋ ಮರ್ತು ಹೋದಂಗಾಗಿದೆ. ಸಮ್ವೇರ್ ಅರೌಂಡ್ 7 months 8 months ಪ್ರೆಗ್ನೆಂಟಲ್ಲಿ 7 months 8 months ಪ್ರೆಗ್ನೆನ್ಸಿ ಪೀರಿಯಡ್ ಇದ್ದಾಗಲೂ ಕೂಡ ಕೆಲವೊಂದು ವ್ಲಾಗ್ಸ್ ಮಾಡಿದೆ. ಅದನ್ನು ಕೂಡ ಇನ್ನೂ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಅವನು ಕೆಲವೊಂದನ್ನೆಲ್ಲ ಪೋಸ್ಟ್ ಮಾಡ್ತೀನಿ. ಬಟ್ ಒನ್ಸ್ ಅಗೇನ್ ನಾನು ಮತ್ತು ಪಾಪು ಇಬ್ಬರು ಆರಾಮಾಗಿದ್ದೀವಿ. ಬಿಕಾಸ್ ಬಹಳ ಜನ ಹೇಗಿದ್ದೀರಾ, ನೀವು ಆರಾಮಿದ್ದೀರಾ ಅಂತೆಲ್ಲ ಕೇಳಿದ್ರಿ. ಸೊ ಕೈಂಡ್ ಆಫ್ ಯು ಗೈಸ್. ನಾವಿಬ್ಬರು ಆರಾಮಾಗಿದ್ದೀವಿ, ಹೆಲ್ದಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಇವತ್ತು ಚಾಕ್ಲೇಟ್ ಬರ್ಡೇನ ಸೆಲೆಬ್ರೇಟ್ ಮಾಡೋಣ. ಓಕೆನಾ? ಲೆಟ್ಸ್ ಸ್ಟಾರ್ಟ್ ಪ್ರಿಪ್ರೇಷನ್. ಭಾಳ ಜನ ಪ್ರೀತಿಯಿಂದ ಹೇಗಿದ್ದೀರಾ ಅದಿತಿ, ಪಾಪು ಹೇಗಿದೆ ಅಂತೆಲ್ಲ ಕೇಳಿದ್ರಿ. ನಾನು ಆರಾಮಿದ್ದೀನಿ. ಪಾಪು ಅವಳಂತೂ ಸೂಪರಾಗಿದ್ದಾಳೆ. ಏನು ಕೆಲಸ, ಹಾಲು ಕುಡಿಯೋದು, ಹಚ್ಕೊಳ್ಳೋದು ಅಷ್ಟೇ. ಆದರೆ ನನಗೆ ಮಾತ್ರ ಹಗಲು ಯಾವುದು ರಾತ್ರಿ ಯಾವುದು ಎಲ್ಲ ಮರ್ತು ಹೋಗಿದೆ. ಬಟ್ ಆರಾಮೇನೋ ಒಂಥರ ಇದು ಒಂಥರ ಮಜಾ ಇದೆ. ಏನಂತಾರೆ, ಆ್ಯಕ್ಚುಲಿ ಅವಳ ಮುಖ ನೋಡ್ತಿದ್ರೆ ನನಗೆ ಗೊತ್ತಾಗಲ್ಲ ಹಗಲು ಯಾವುದು ರಾತ್ರಿ ಯಾವುದು ಅಂತ. ನನಗೆ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದೂ ಒಂಥರ ಹೊಸ ಅನುಭವ ಅಂತಾರಲ್ಲ, ಹಾಗೆ ನನಗೆ ನಾನು ಲೈಫಲ್ಲಿ ಒಬ್ಬ ವ್ಯಕ್ತಿನ ಇಷ್ಟು ಪ್ರೀತಿಸೋದಕ್ಕೆ ಸಾಧ್ಯ ಅಂತ ಫಸ್ಟ್ ಆಫ್ ಆಲ್ ಯಶೋರ್ ಸಿಕ್ಕಾಗಲೇ ನಂಗೆ ಸ್ವಲ್ಪ ಏನಪ್ಪ ಇಷ್ಟೊಂದು ಅಟ್ಯಾಚ್ ಆಗಿಬಿಡ್ತೀನಿ ಅಂತ ಅನಿಸಿತ್ತು. ಬಟ್ ಇವಳು ಬಂದಮೇಲೆ ಲೈಫ್ ಮತ್ತು ಪ್ರೀತಿ ಅನ್ನೋ ಅರ್ಥನೇ ಬೇರೆ ಆಗಿ ಹೋಗಿದೆ. ಲೈಕ್ ಪೂರ್ತಿ ನನ್ನ ಲೈಫಲ್ಲಿ ಏನು ಮುಖ್ಯ ಇವಾಗ ಅಂತಂದರೆ ಅವಳು ಬಿಟ್ಟರೆ ಬೇರೆ ಏನೂ ಕಾಣ್ತಾನೆ ಇಲ್ಲ ನನಗೆ. ಬಹುಶಃ ಎಲ್ಲ ತಾಯಂದ್ರಿಗೂ ಇದಾಗಿರುತ್ತೆ ಅಂದ್ಕೊತೀನಿ. ಎಸ್, ಇದು ಈಗ ಹ್ಯಾಪಿ ಬರ್ಡೇ ಟ್ಯಾಗ್ ರೆಡಿ ಆಯಿತು ಚಾಕ್ಲೇಟ್ಗೆ. ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಅವಳಿಗೆ ಆ್ಯಕ್ಚುಲಿ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅಫ್ಕೋರ್ಸ್ ಎಲ್ಲ ಪೆಟ್ಸ್ಗೂ ಎಸ್ಪೆಷಲಿ ಡಾಗ್ಸಿಗೆ ಸ್ವೀಟ್ಸ್ ಅಂದರೆ ಭಾಳ ಇಷ್ಟ ಇರುತ್ತೆ. ಅದರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾವು ಕೊಡ್ತಾ ಇರಲ್ಲ. ಆದರೆ ಇವತ್ತು ಸ್ಪೆಷಲ್ಲಾಗಿ
ಡಾಗ್ಸಿಗಂತಲೇ ಮಾಡಿರೋಂಥ ಕೇಕ್ನ ಆರ್ಡರ್ ಮಾಡಿ ಯಶು ಅವರು ನನಗೆ ಹೆಂಗೆ ಸರ್ಪ್ರೈಸ್ ಮಾಡ್ತಾರೋ ಆ ಥರ ಚಾಕ್ಲೇಟಿಗೆ ಸರ್ಪ್ರೈಸ್ ಮಾಡಿದರು. ಅವಳಿಗೆ ಸರ್ಪ್ರೈಸ್ ಆಯ್ತಲ್ಲ ಗೊತ್ತಿಲ್ಲ, ಕೇಕ್ ನೋಡಿ ನಾನಂತೂ ಫುಲ್ ಫಿದಾ ಆಗೋದೆ. ಯಶು ಅವ್ರು ಏನು ಇಷ್ಟೊಂದು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ, ಮಗಳು ಬಂದಮೇಲೆ ಇನ್ನೂ ಜಾಸ್ತಿ ಕ್ರಿಯೇಟಿವ್ ಆಗಿಬಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಹ್ಯಾಪಿ ಆಯಿತು ಮತ್ತು ಬರ್ತ್ಡೇ, ಸೊ ಎರಡೂ ಟ್ಯಾಗ್ ರೆಡಿ ಆಗಿದೆ. ಅಲ್ಲಿ ಟ್ಯಾಗ್ನ ಅಟ್ಯಾಚ್ ಮಾಡಿಬಿಡೋಣ. ನನ್ನ ಮರಿ ಅಳ್ತಾ ಇದೆ, ಪ್ಲೀಸ್ 2 ನಿಮಿಷ ಬ್ರೇಕ್ ತಗೋತೀನಿ. ಅಪ್ಪ ಸಾಕು ಅನ್ಸುತ್ತೆ. ನೀವು ನಂಬ್ತೀರಾ ಇಲ್ಲ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಬಲೂನ್ನ ಹಿಂಗೆ ಊದಿರೋದು. ನನಗೇನೋ ಒಂಥರ ಇಷ್ಟ ಇಲ್ಲ, ಭಯ. ಅಯ್ಯಪ್ಪ, ಯಾಕೆ ಬರ್ತಾರೆ ನಿಂದು? ಡ್ರೆಸ್ಸು, ಚಾಕ್ಲೇಟ್, ಬನ್ನಿ ಇಲ್ಲಿ ಬನ್ನಿ. ಗರ್ಲ್ ಡ್ರೆಸ್ ಹಾಕೊಳ್ಳೋಣವ, ಡ್ರೆಸ್ಸು. ಇಲ್ಲೇ ಇರೋ, ಸ್ಟೇ ಇಲ್ಲೇ ಇರೋ, ವೇಟ್. ಗುಡ್ ಗರ್ಲ್. ಕ್ಲಿಪ್ ಹಾಕೊಳ್ಳೋಣ ನಾವು, ಕ್ಲಿಪ್ಪು ಇರು. ಹ್ಞೂ, ಗುಡ್ ಗರ್ಲ್ ಮಗಳೇ. ಅಪ್ಪಪ್ಪ ಎಷ್ಟು ಕ್ಯೂಟ್. ಅಯ್ಯಪ್ಪ ಎಷ್ಟು ಚಂದಪ್ಪ, ನೋಡಿ ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ನಾವು, ನೋಡಿ. ಬನ್ನಿ ಇಲ್ಲಿ ಕೂರಿ, ಬನ್ನಿ ಚಾಕು, ಇಲ್ಲಿ ಬನ್ನಿ ಬೇಡ, ಬನ್ನಿ, ಅದು ಬೇಡ, ತಗೋಬಾರ್ದು, ಬನ್ನಿ. ಚಾಕು ಆಯಿತು, ಬೇಡವಾ ಅದು? ಆಯಿತು, ಬೇಡ, ಇದು ಬೇಡ, ಕ್ಲಿಪ್ಪು ಬೇಡ. ಕ್ಲಿಪ್ ಬೇಡ. ಬನ್ನಿ, ಮುಗೀತಲ್ಲ. ಬನ್ನಿ. ನಿಜ ಫಸ್ಟ್ ಕೇಕ್ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ನನಗೆ. ಖುಷಿ ಆಯ್ತಾ? ಶೋ ಆಯ್ತು, ಸಾಕು. ಒಂದು ನಿಮಿಷ ಅಲ್ಲಿಗೆ ಹಾಕ್ಸ್ಬಿಡಿ. ಚಾಕ್ಲೇಟ್ ಇದು, ಸೊ ಅವಳ ಬರ್ಡೇ. ಚಾಕ್ಲೇಟ್ ಬರ್ತ್ಡೇ, ಅವಳ ಫೇವ್ರೇಟ್ ಕ್ಯಾರೆಟ್ ಮತ್ತು ಚೀಸ್ ಫ್ಲೇವರಲ್ಲಿ ಮಾಡಿರೋದು. ಸೊ ಚಾಕ್ಲೇಟ್ ಪ್ಯೂರ್ ವೆಜಿಟೇರಿಯನ್. ಆದರೆ ಮೊಟ್ಟೆ ತಿಂತಾಳೆ ಅವಳು, ಮೊಟ್ಟೆ ನಾಣಿ. ಚಾಕಿ ಇಲ್ಲಿ ನೋಡಿ ಕೇಕು. ಓ ಮೈ ಗಾಡ್, ಇಲ್ಲಿ ಬನ್ನಿ. ಗುಡ್ ಗರ್ಲ್. ಈ ಕಡೆ ತಿರ್ಗಿ. ಜಾನಿ. High five. Good girl.
ಥ್ಯಾಂಕ್ಸ್ ಯು ಕೊಡಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು ಮಗಳೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಪ್ಪನ ಹತ್ರ ಕೊಡ್ಸ್ಕ. ಸೆಕೆಂಡ್ ಚಗಿ ಅಪ್ಪಂಗಿಲ್ಲ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಚೆನ್ನಾಗಿದ್ದೀವಾ? ಟೋಲ್ ನಾವು ತಿನ್ನಂಗಿಲ್ಲ ಇದನ್ನ, ನಿಮ್ಗಷ್ಟೇ. ಮತ್ತೊಮ್ಮೆ ಎಲ್ರಿಗೂ ಕೂಡ ಚಾಕ್ಲೇಟ್ಗೆ ವಿಶ್ ಮಾಡಿದಂಥವ್ರಿಗೆ ಹಾಗೆಯೇ ಅಫ್ಕೋರ್ಸ್ ಎಲ್ಲರೂ ವಿಶ್ ಮಾಡಿರ್ತೀರ. ನನಗೆ ಮತ್ತು ನನ್ನ ಹೊಸ ಪುಟಾಣಿಗೆ ವಿಶ್ ಮಾಡಿದಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಪುಟಾಣಿ ಇಬ್ಬರು ಆರಾಮಾಗಿದ್ದೀವಿ, ಹೆಲ್ದಿ ಆಗಿದ್ದೀವಿ. ಅಫ್ಕೋರ್ಸ್ ಇದು ಸ್ವಲ್ಪ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಸೊ ಹಾಗಾಗಿ ಎಲ್ಲ ಅನುಭವನೂ ನನಗೂ ಹೊಸ್ತು ಸ್ವಲ್ಪ. ಹಾಗಾಗಿ ನಾನು ಎಂಜಾಯ್ ಮಾಡ್ತಿದ್ದೀನಿ, ಪ್ರತಿ ಕ್ಷಣ ಕೂಡ ಅವಳೊಟ್ಟಿಗೆ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಮೊದಲನೇ ಮಗಳು ಚಾಕ್ಲೇಟ್ ಇವತ್ತು ಬರ್ತ್ಡೇ. ಅವಳು ಬಂದಾಗಿಂದ ನಮ್ಮ ಬದುಕಲ್ಲಿ ತುಂಬ ಖುಷಿ ಕೊಟ್ಟಿದ್ದಾಳೆ. ನನಗಾಯಿತು, ಯಶು ಅವ್ರಿಗಾಯಿತು, ಸಾಕಷ್ಟು ಒಳ್ಳೆ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾಳೆ. ಒಂದು ಕಾಮನ್ ಏನಂದರೆ ನಾನು ಕೂಡ 13 ನಂದು. ಸೊ ನಾನು 4, ಚಾಕ್ಲೇಟ್ 22 4, ನನ್ನ ಮಗಳು ಕೂಡ 4. ಸೊ ನಾವು 3 ಜನ ನಂಬರ್ 4. ಯಶು ಬಂದ್ಬಿಟ್ಟು August 5th. ಸೊ ಅವ್ರು 5th. ಸೊ ಒಂಥರ ನಾವು 3 ಜನ ಹೆಣ್ಮಕ್ಳು 4 ನಂಬರಲ್ಲಿ ಇರೋರು ನಮ್ಮ ಮನೇಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ವಿಶ್ ಮಾಡಿದಂಥವ್ರಿಗೆ, ನಿಮ್ಮ ಪ್ರೀತಿ ಹಾರೈಕೆಗಳನ್ನು ನಮಗೆ ತಿಳಿಸಿದಂಥವ್ರಿಗೆ. ತುಂಬ ತುಂಬ ಮುಖ್ಯ, ತುಂಬ ನನಗೆ ಅಮೂಲ್ಯವಾದದ್ದು ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ. ನನಗೆ ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಟೈಮಲ್ಲೂ ಕೂಡ ಸಾಕಷ್ಟು ಜನ ನಿಮ್ಮ ಅನುಭವಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಂಡಿದ್ದೀರಾ. ಬಟ್ ನಂಗೆ ಅಷ್ಟೊಂದು ಯಾವುದನ್ನು ನೋಡೋಕ್ಕಾಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ತೊಗೊಂಡು ಅಫ್ಕೋರ್ಸ್ ಐ ವಿಲ್ ಬಿ ಬ್ಯಾಕ್ ವೆರಿ ಸೂನ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಚಾಕ್ಲೇಟ್